ಇವರ ಮೇಲೆ ಸಾಕಷ್ಟು ಕೇಸ್ಗಳನ್ನು ಹಾಕಬೇಕು. ಕಾರಣ ಏನು ಅಂತ ಹೇಳಿದ್ರೆ ಎಷ್ಟೊಂದು ನಾಟಕಗಳನ್ನು ಇವರು ಮಾಡ್ತಾ ಇದ್ದಾರೆ. ಇವರು ಇಡೀ ರಾಜ್ಯಾದ್ಯಂತ ಧರ್ಮಸ್ಥಳದ ಮೇಲೆ ಇದ್ದಂತ ಶ್ರದ್ಧೆಯನ್ನ ಭಕ್ತಿಯನ್ನ ಕಳೆಯೋ ರೀತಿಯಲ್ಲಿ ಮಾಡಿದಂಥದ್ದೇ ಈ ಬುರುಡೆ ಗ್ಯಾಂಗ್. ಈಗ ಅದೇ ಬುರುಡೆ ಗ್ಯಾಂಗ್ ಈಗ ಮತ್ತೆ ಹೈಕೋರ್ಟ್ಗೆ ಹೋಗ್ಬಿಟ್ಟು ಅಪೀಲ್ ಮಾಡಿಕೊಂಡು ಕೇಳ್ತಾ ಇದೆ ನಮ್ಮ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ರದ್ದು ಮಾಡಿ ಅಂತೇಳಿ. ಹಂಗಾದ್ರೆ ಇದುವರೆಗೆ ಆಗಿರ್ತಕ್ಕಂಥ ನಾಟಕ, ಈ ಬೃಹನ್ ನಾಟಕ ಏನಿದೆ ಇದ್ರ ಬಗ್ಗೆ ಯಾರು ಹೊಣೆ? ಹಂಗಾದ್ರೆ ಯಾಕೆ ಸರ್ಕಾರ ಇಷ್ಟೆಲ್ಲ ಈ ಟೀಮು ನಾಟಕ ಮಾಡ್ತಾ ಇರುವಂತದ್ರ ಬಗ್ಗೆ ಗಂಭೀರವಾಗಿರ್ತಕ್ಕಂಥ ಕ್ರಮವನ್ನ ಈ ಸರ್ಕಾರ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಇದರಿಂದ ಯಾರಿದ್ದಾರೆ? ಅಷ್ಟು ಪ್ರಭಾವಿಗಳು ಯಾರಿದ್ದಾರೆ? ಇಷ್ಟೊಂದು ನಾಟಕದ ಮೇಲೆ ನಾಟಕ, ಸಿನಿಮಾದ ಮೇಲೆ ಸಿನಿಮಾ, ಈ ರೀತಿ ಒಂದು ಸೀರಿಯಲ್ ಧಾರಾವಾಹಿನೇ ಮಾಡಬಹುದು ಅವ್ರ ಬಗ್ಗೆ. ಇಷ್ಟೊಂದು ತಪ್ಪು ದಾರಿಯನ್ನ ಹಿಡಿಸಿರ್ತಕ್ಕಂಥ ಈ ಚಿನ್ನಯ್ಯ ಗ್ಯಾಂಗ್, ಈ ತಿಮ್ಮಾರೂಢಿ ಗ್ಯಾಂಗ್, ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಅವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗಬೇಕು. ಇದನ್ನೇ ಒಂದು ಗಂಭೀರವಾಗಿ ಇಟ್ಕೊಂಡು, ಈಗ ಉದಾಹರಣೆಗೆ ಕೇಸನ್ನು ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಹೈಕೋರ್ಟ್ ನಲ್ಲಿ ಏನು ಮೇಲ್ಮನವಿ ಸಲ್ಲಿಸಿದ್ದಾರೆ, ಹಂಗಾಗಿ ಇದನ್ನೇ ಆಧಾರವಾಗಿಟ್ಕೊಂಡು ಸರ್ಕಾರ ಇವ್ರ ಮೇಲೆ ಗಂಭೀರವಾಗಿರ್ತಕ್ಕಂಥ ಕ್ರಮವನ್ನ ತೆಗೆದುಕೊಳ್ಬೇಕು. ಅವರ ಮೇಲೆ ಹೊರಗಡೆ ಬರದೇ ಇರ್ತಕ್ಕಂಥ ಕೇಸನ್ನ ಹಾಕಬೇಕು, ಸೆಕ್ಷನ್ಗಳನ್ನ ಹಾಕಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇಲ್ಲದೆ ಹೋದ್ರೆ ಈ ಸರ್ಕಾರದ ಬಗ್ಗೆ ಅಪನಂಬಿಕೆ ಶುರುವಾಗುತ್ತೆ ಜನರಲ್ಲಿ. ಯಾಕೆ ಈ ಟೀಮ್ ಬಗ್ಗೆ, ಈ ಬುರುಡೆ ಗ್ಯಾಂಗ್ ಬಗ್ಗೆ ಸರ್ಕಾರ ಗಂಭೀರತೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಧರ್ಮಸ್ಥಳದ ಬಗ್ಗೆ ಇದ್ದಂತ ಶ್ರದ್ಧೆಯನ್ನ ಹಾಳು ಮಾಡಿರ್ತಕ್ಕಂಥ ಈ ಬುರುಡೆ ಗ್ಯಾಂಗ್, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು, ಇಡೀ ರಾಜ್ಯದ ಜನ, ಇಡೀ ಭಾರತ ದೇಶದ ಜನ ಹೋಗ್ತಾ ಇದ್ರು. ಆ ಶ್ರದ್ಧೆಯನ್ನ ಭಕ್ತಿಯನ್ನ ಹಾಳು ಮಾಡಿರ್ತಕ್ಕಂಥ, ಭಂಗ ಮಾಡಿರ್ತಕ್ಕಂಥ ಈ ಹಿಂದೂ ಧರ್ಮ ದ್ರೋಹಿ ಗ್ಯಾಂಗ್ ಏನಿದೆ ಇವ್ರ ಮೇಲೆ ಕ್ರಮವನ್ನ ಸರ್ಕಾರ ಯಾಕೆ ತೆಗೆದುಕೊಳ್ತಾ ಇಲ್ಲ? ನಾನು ಆಗ್ರಹ ಪಡಿಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಮಂತ್ರಿಗಳಲ್ಲಿ ಕೂಡಲೇ ಇವರ ಮೇಲೆ ಹೊಸ ಸೆಕ್ಷನ್ಗಳನ್ನ ಹಾಕಿಬಿಟ್ಟು ಇವ್ರನ್ನ ಬಂಧಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ.